Hi friends, very good evening. Welcome back to Davangere tutorials and Raman tutorials for GK channel. ಸ್ನೇಹಿತರೆ, ನಾವು ದೈಹಿಕ ಶಿಕ್ಷಣದ ಅರ್ಥ ಮತ್ತು ಅದರ ಇತಿಹಾಸದ ಬಗ್ಗೆ ಏನು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಈಗಾಗಲೇ ದೈಹಿಕ ಶಿಕ್ಷಣದ ಆರಂಭ ಯಾವ ರೀತಿ ಇತ್ತು ಅಂದ್ರೆ ರಾಜರ ಕಾಲದಲ್ಲಿ ದೈಹಿಕ ಶಿಕ್ಷಣದ ಅರ್ಥ ಏನು, ಓಕೆ, ಯಾರೆಲ್ಲ ಈ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಈ ತರಬೇತಿಗಳನ್ನ ಪಡ್ಕೊಳ್ತಾ ಇದ್ರು, ತರಬೇತಿಯ ಹಿಂದಿನ ಉದ್ದೇಶ ಏನು, ಮತ್ತೆ ಯಾವೆಲ್ಲ ಪರಿಶ್ರಮಗಳನ್ನ ನಾವು ಅಲ್ಲಿ ಹಾಕ್ಬೇಕು, ಯಾವೆಲ್ಲ ಬಗೆಯ ವಿದ್ಯೆಗಳನ್ನ ಕಲ್ತ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದೀವಿ. ಹೌದಾ? ಕಳೆದ ತರಗತಿಯ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡಿದಂಥದ್ದು ಯಾವುದು ಅಂದ್ರೆ 18ನೇ ಶತಮಾನದ ಕೊನೆಯವರೆಗೂ ನಾವು ಇದರ ಏನು ಪ್ರಮುಖ ಬದಲಾವಣೆಗಳು ಮತ್ತೆ ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ. ನಂತರ 19ನೇ ಶತಮಾನದಲ್ಲಿ ಪ್ರಮುಖವಾಗಿ ದಿಸ್ ಮೂವ್ಮೆಂಟ್ ವಾಸ್ ಲೆಡ್ ಬೈ ಕಂಟ್ರೀಸ್ ಲೈಕ್ ಪ್ರಮುಖವಾಗಿ ಜರ್ಮನಿ, ಸ್ವೀಡನ್ ಮತ್ತು ನಂತರ UK ಮತ್ತೆ USA ಗಳಲ್ಲಿ ದೈಹಿಕ ತರಬೇತಿಯ ಜೊತೆಗೆ ಜಿಮ್ನಾಸ್ಟಿಕ್ ಕಾರ್ಯಕ್ರಮಗಳನ್ನ ಏನ್ ಮಾಡಲಾಗುತ್ತೆ, ಶಾಲೆಗಳಲ್ಲಿ ಔಪಚಾರಿಕವಾಗಿ ಪರಿಚಯಿಸಲಾಯಿತು ಎಂಬ ಮಾಹಿತಿಯನ್ನ ನಾನು ನಿಮಗೆ ತಿಳಿಸಿದ್ದೆ. ಈಗ 19ನೇ ಶತಮಾನದಲ್ಲಿ ಇದು ದೈಹಿಕ ಶಿಕ್ಷಣ ಅನ್ನೋದು ಏನು ಬದಲಾವಣೆಗಳ ಭಾಗವಾಗಿ ಕಂಡು ಬಂತು. ಜೊತೆಗೆ ಶಿಕ್ಷಣದಲ್ಲಿ, ಅದರಲ್ಲೂ ಶಾಲಾ ಶಿಕ್ಷಣದಲ್ಲಿ ಇದರ ಒಂದು ಅಗತ್ಯತೆ ಇದ್ದುದರಿಂದ ಅದನ್ನು ಅಳವಡಿಸ್ಕೊಂಡ್ರು. ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಯಾವ ಪ್ರಮುಖ ಗುರಿಗಳನ್ನ ಸಾಧಿಸೋದಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಅನ್ನೋದು ಪಾತ್ರವನ್ನ ವಹಿಸ್ತಾ ಇದೆ ಅಂತ. ದ ಪ್ರೈಮರಿ ಗೋಲ್ಸ್ ಆಫ್ ದೀಸ್ ಪ್ರೋಗ್ರಾಮ್ಸ್ ವರ್ ಡೈರೆಕ್ಟ್ಲಿ ಲಿಂಕ್ ಟು ದಿ ನೀಡ್ಸ್ ಆಫ್ ದಿ ಸ್ಟೇಟ್ ಅಂಡ್ ಇಂಡಸ್ಟ್ರಿ. ಅಂದ್ರೆ ಈ ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳ ಪ್ರಾಥಮಿಕ ಗುರಿಗಳು ನೇರವಾಗಿ ರಾಜ್ಯ ಮತ್ತು ಉದ್ಯಮದ ಅಗತ್ಯಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಯಾವುದು? ಡಿಸಿಪ್ಲಿನ್, ಒಬಿಡಿಯನ್ಸ್, ಸ್ಟ್ರೆಂತ್ ಅಂಡ್ ನ್ಯಾಷನಲ್ ಅಂಡ್ ಮಿಲಿಟರಿ ರೆಡ್ನೆಸ್. ಇಲ್ಲಿ ಪ್ರಮುಖ ಗುರಿಗಳೇನು ಅಂತಂದ್ರೆ ಅನುಶಾಸನ, ಡಿಸಿಪ್ಲಿನ್ ಅನ್ನುವಂಥದ್ದು ಇರಬೇಕು. ಎರಡನೇದು ಒಬಿಡಿಯನ್ಸ್, ವಿಧೇಯತೆ ಅನ್ನುವಂಥದ್ದು ಅತಿ ಪ್ರಮುಖ. ವಿಧೇಯತೆ ಅನ್ನುವಂಥದ್ದು ಅದು ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಹಿರಿಯರಲ್ಲಾಗಿರ್ಬೋದು, ಅವ್ರಿಗಿಂತ ಹಿರಿಯ ವ್ಯಕ್ತಿಗಳನ್ನ ಕಂಡಾಗ ವಿಧೇಯತೆಯನ್ನ ತೋರಿಸುವಂಥದ್ದು ಸ್ಟ್ರೆಂತ್. ಓಕೆ, ಒಂದು ಬಲ ಅನ್ನೋದು ಇರಬೇಕು. ಒಂದು ಬಲ ಅನ್ನೋದು ವ್ಯಕ್ತಿಗಳಿಗೆ ದೊರಕುವಂಥದ್ದು ಅದು ದೈಹಿಕ ಶಿಕ್ಷಣ ಅಥವಾ ದೈಹಿಕ ಪರಿಶ್ರಮದಿಂದ. ದೆನ್ ನ್ಯಾಷನಲಿಸಮ್ ಅಂಡ್ ಮಿಲಿಟರಿ ರೆಡ್ನೆಸ್ ಅಂದ್ರೆ ರಾಷ್ಟ್ರೀಯತೆ ಮತ್ತು ಸೈನಿಕರನ್ನ ಸಿದ್ಧತೆಗೊಳಿಸುವಂಥದ್ದು. ಓಕೆ, ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ದೇಶದ ಮೇಲೆ ಆಗಬಹುದಾದಂತ ಕೆಲವೊಂದು ತೊಂದರೆಗಳಿಗೆ ಸೈನಿಕರನ್ನ ಸ್ವಯಂ ಸಿದ್ಧಗೊಳಿಸುವಂಥದ್ದು ಸಹ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿತ್ತು. ದೆನ್ ದಿ ಬಾಡಿ ಆಸ್ ಅನ್ ಇನ್ಸ್ಟ್ರೂಮೆಂಟ್. ಓಕೆ, ಅಂದ್ರೆ 19ನೇ ಶತಮಾನದಲ್ಲಿ ದೇಹವನ್ನು ದೊಡ್ಡ ಉದ್ದೇಶಗಳನ್ನು ಪೂರೈಸುವ ಒಂದು ಸಾಧನ ಎಂದು ಹೆಚ್ಚಾಗಿ ನೋಡಲಾಗುತ್ತಿತ್ತು. ಇನ್ ದಿಸ್ era the body was largely viewed as an instrument to serve greater purpose. It was trained for defense of the nation, industrial efficiency and disease prevention. ಅಂದ್ರೆ ಇಲ್ಲಿ ಯಾವ ಪ್ರಮುಖ ಉದ್ದೇಶಗಳನ್ನ ಪೂರೈಸುವ ಒಂದು ಸಾಧನವಾಗಿ ಈ ಒಂದು ಶಿಕ್ಷಣವನ್ನ ನೋಡಲಾಗ್ತಾ ಇತ್ತು ಅಂದ್ರೆ, ಒಂದು ರಾಷ್ಟ್ರ ರಕ್ಷಣೆ, ಆಲ್ರೆಡಿ ನಾವು ಪ್ರೀವಿಯಸ್ ಕಂಟೆಂಟ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಎರಡನೇದು ಕೈಗಾರಿಕಾ ಉತ್ಪಾದಕತೆ. ಓಕೆ, ಕೈಗಾರಿಕೆಗಳಲ್ಲಿ ಒಂದು ಉತ್ಪಾದಕತೆ ಹೆಚ್ಚಾಗಬೇಕು ಅನ್ನೋದೇ ಆದ್ರೆ ಅಲ್ಲಿ ದೈಹಿಕ ಸದೃಢವಾಗಿರ್ಬೇಕು. ದೈಹಿಕವಾಗಿ ಮಾನಸಿಕವಾಗಿ ಏನಾಗಿರ್ಬೇಕು ಅಂದ್ರೆ ಯುವಕರು ಅಲ್ಲಿ ಕೆಲಸ ಮಾಡುವಂತವ್ರು ಸದೃಢರಾಗಿರ್ಬೇಕು. ಅಲ್ಲಿ ಉತ್ಪಾದಕತೆ ಅನ್ನೋದು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ. ಓಕೆ, ಜನರಲ್ಲಿ ರೋಗ ನಿರೋಧಕ ಶಕ್ತಿಯ ಇಂದಿನ ಒಂದು ಪ್ರಮುಖ ಗುಟ್ಟು ಏನು ಅಂತಂದ್ರೆ ಅವರ ಒಂದು ದೈಹಿಕ ಚಟುವಟಿಕೆಗಳು. ದೆನ್ 20th century ದ ಸೈಂಟಿಫಿಕ್ ಶಿಫ್ಟ್. ಓಕೆ, ಅಂದ್ರೆ 20ನೇ ಶತಮಾನ ಅನ್ನುವಂಥದ್ದು ವೈಜ್ಞಾನಿಕ ತಳಹದಿಯ ಮೇಲೆ, ಓಕೆ, ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚಾಗಿ ವೈಜ್ಞಾನಿಕ ತಳಹದಿಯ ಮೇಲೆ ರೂಪುಗೊಂಡಂಥದ್ದು. ಅದಕ್ಕೆ ದೈಹಿಕ ಶಿಕ್ಷಣ ಅನ್ನೋದು ಸಹ ಹೊರತಾಗಿಲ್ಲ ಸ್ನೇಹಿತರೆ. ಓಕೆನಾ? ನೋಡಿ, ದಿ ಅರ್ಲಿ 20th century ಬ್ರಾಟ್ ಎ ಸೈಂಟಿಫಿಕ್ ರೆವಲ್ಯೂಷನ್ ಟು ದಿ ಫೀಲ್ಡ್. 20ನೇ ಶತಮಾನದ ಆರಂಭ ಏನಿದೆ, ಈ ಆರಂಭವು ಈ ಕ್ಷೇತ್ರಕ್ಕೆ ವೈಜ್ಞಾನಿಕ ಕ್ರಾಂತಿಯನ್ನ ತರುತ್ತೆ.
ದೈಹಿಕ ಶಿಕ್ಷಣದ ತಿಳುವಳಿಕೆಯು ಈ ಕ್ಷೇತ್ರಗಳಲ್ಲಿ ಹೊಸ ಜ್ಞಾನದಿಂದ ಏನಾಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದ ಫಿಸಿಕಲೇಷನ್ ವಾಸ್ ಟ್ರಾನ್ಸ್ಫರ್ಡ್ ಬೈ ನ್ಯೂ ನಾಲೆಡ್ಜ್. ಓಕೆ, ದೈಹಿಕ ಶಿಕ್ಷಣದ ಬಗ್ಗೆ ಇದ್ದಂತ ತಿಳುವಳಿಕೆಯು ಈ ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಒಂದು ಹೊಸ ಜ್ಞಾನದಿಂದ ಬದಲಾವಣೆ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಅದನ್ನ ಗಮನಿಸೋದೇ ಆದ್ರೆ, ಮೊದಲನೇದು ಜೀವಶಾಸ್ತ್ರ ಮತ್ತು ಆರೋಗ್ಯ ವಿಜ್ಞಾನದಲ್ಲಿ, ಮನೋವಿಜ್ಞಾನ ಮತ್ತು ಕಲಿಕೆಯ ತತ್ವಗಳಲ್ಲಿ, ನೆಕ್ಸ್ಟ್ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿ, ಬಯಾಲಜಿ ಅಂಡ್ ಹೆಲ್ತ್ ಸೈನ್ಸ್, ಸೈಕಾಲಜಿ ಅಂಡ್ ಲರ್ನಿಂಗ್ ಪ್ರಿನ್ಸಿಪಲ್ಸ್, ಚೈಲ್ಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಈ ಪ್ರಮುಖ ಕ್ಷೇತ್ರಗಳಲ್ಲಿ ದೈಹಿಕ ಶಿಕ್ಷಣ ಅನ್ನುವಂಥದ್ದು ತನ್ನದೇ ಆದ ರೀತಿಯಲ್ಲಿ ಆ ಒಂದು ಶತಮಾನಕ್ಕೆ ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳ ಮನಸ್ಥಿತಿಗೆ ಅನುಗುಣವಾಗಿ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ದೆನ್ ಇನ್ಫ್ಲೂಯೆನ್ಸ್ ಆಫ್ ವಾರ್. ಹಾಗಾದ್ರೆ ದೈಹಿಕ ಶಿಕ್ಷಣ ಎಂಬ ಕಾನ್ಸೆಪ್ಟ್ ಮೇಲೆ, ಅಂದ್ರೆ ವಿಷಯದ ಮೇಲೆ, ಓಕೆ, ಯುದ್ಧಗಳು ಯಾವ ರೀತಿ ಪರಿಣಾಮವನ್ನ ಬೀರ್ತಾ, ಓಕೆ, ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ದಿ world wars highlighted the critical need for national fitness. ಏನು ಪ್ರಪಂಚದ ಹಲವಾರು ದೇಶಗಳ ನಡುವೆ ಆಗ್ತಾ ಇದ್ದಂತ ಯುದ್ಧಗಳು ರಾಷ್ಟ್ರೀಯ ದೈಹಿಕ ಕ್ಷಮತೆಯ ನಿರ್ಣಾಯಕ ಅಗತ್ಯವನ್ನ ಎತ್ತಿ ತೋರಿಸಿದವು. ಅಂದ್ರೆ ಯಾರು ಹೆಚ್ಚು ದೈಹಿಕವಾಗಿ ಸದೃಢರಾಗಿರ್ತಕ್ಕಂತಹ ಜನರನ್ನ, ಯುವಕರನ್ನ, ಸೈನಿಕರನ್ನ ಒಳಗೊಂಡಿರುವಂತ ರಾಷ್ಟ್ರ ಏನಾಗ್ತಾ ಇತ್ತು, ಆ ಒಂದು ಯುದ್ಧಗಳಲ್ಲಿ ಗಣನೀಯ ಸಾಧನೆಯನ್ನ ಮಾಡ್ತಾ ಇತ್ತು, ಹೌದಲ್ವಾ? However, they also emphasized the importance of psychological and social traits developed through team activities such as cooperation, leadership and democratic character. The main three things are, okay, please note, cooperation, leadership and democratic character. ಆದಾಗ್ಯೂ ತಂಡದ ಚಟುವಟಿಕೆಗಳ ಮೂಲಕ ಅಭಿವೃದ್ಧಿಪಡಿಸಿದ ಮಾನಸಿಕ ಮತ್ತು ಸಾಮಾಜಿಕ ಗುಣಲಕ್ಷಣಗಳ ಮಹತ್ವವನ್ನು ಸಹ ಇವು ಒತ್ತಿ ಹೇಳ್ತವೆ. ತಂಡದ ಚಟುವಟಿಕೆಗಳಿವೆಲ್ಲ, ಓಕೆ, ಒಂದು ತಂಡ ಅಂತ ಬಂದಾಗ ಅಲ್ಲಿ ಸಹಕಾರ ಇರಬೇಕು. ಒಂದು ತಂಡ ಅಂತ ಬಂದಾಗ ಅಲ್ಲಿನ ನಾಯಕನಿಗೆ ಅತಿ ಪ್ರಮುಖವಾಗಿ ಆ ಒಂದು ತಂಡವನ್ನ ಲೀಡ್ ಮಾಡುವಂತಹ, ಆ ನಾಯಕತ್ವವನ್ನು ನಿಭಾಯಿಸುವಂತಹ ಒಂದು ಗುಣಲಕ್ಷಣ ಇರಬೇಕು. ಮತ್ತೆ ಜನತಾಂತ್ರಿಕ ಮೌಲ್ಯಗಳನ್ನ ಅದು ಒಳಗೊಂಡಿರ್ಬೇಕಾಗತ್ತೆ, ಹೌದಾ? ರೈಟ್. ದೆನ್ ಈಗ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಫಿಸಿಕಲ್ ಎಜುಕೇಶನ್? ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಹಾಗಾದ್ರೆ ದೈಹಿಕ ಶಿಕ್ಷಣದ ಪ್ರಮುಖ ಉದ್ದೇಶಗಳು ಮತ್ತು ಗುರಿಗಳನ್ನ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ದೈಹಿಕ ಶಿಕ್ಷಣ ಅಂತ ಅಂದಾಗ ತಮ್ಮದೇ ಆದಂತ ಉದ್ದೇಶ ಮತ್ತೆ ಗುರಿಗಳನ್ನ, ಕೇವಲ ದೈಹಿಕ ಶಿಕ್ಷಣ ಅಂತಲ್ಲ, ಎಲ್ಲಾ ವಿಷಯಗಳು ತಮ್ಮದೇ ಆದಂತ ಒಂದು ಗುರಿ ಅಥವಾ ಉದ್ದೇಶಗಳ ಅನುಗುಣವಾಗಿಯೇ ಅವು ಕೆಲಸವನ್ನ ಮಾಡ್ತವೆ, ಹೌದಲ್ವಾ? ಫಸ್ಟ್ ಒನ್, ದ ಕೋರ್ ಪರ್ಪಸ್, ಡೆವಲಪಿಂಗ್ ದಿ ಹೋಲ್ ಪರ್ಸನ್. ಮೊದಲನೇದು ಒಟ್ಟಾರೆಯಾಗಿ ವ್ಯಕ್ತಿಯ ಬೆಳವಣಿಗೆ. ದೈಹಿಕ ಶಿಕ್ಷಣ ಅಂತ ಬಂದಾಗ ಏನು, ವ್ಯಕ್ತಿಯ ಬೆಳವಣಿಗೆ ಅನ್ನೋದು ಇಲ್ಲೇನಾಗುತ್ತೆ ಸ್ನೇಹಿತರೆ, ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ಹೌದಲ್ವಾ? ದಿ ಓವರ್ ಆಲ್ ಏಮ್ ಆಫ್ ಫಿಸಿಕಲ್ ಎಜುಕೇಶನ್ ಇನ್ ಸ್ಕೂಲ್ ಅಂಡ್ ಕಾಲೇಜಸ್ ಈಸ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂಡ್ ಪ್ರಿಪರೇಷನ್ ಆಫ್ ಎ ಹೆಲ್ದಿ, ಆಕ್ಟಿವ್ ಅಂಡ್ ರೆಸ್ಪಾನ್ಸಿಬಲ್ ಲೈಫ್. ಶಾಲಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣದ ಒಟ್ಟಾರೆ ಉದ್ದೇಶ ಅಂತ ಬಂದಾಗ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಾಸ, ಆರೋಗ್ಯಕರ, ಚುರುಕಾದ ಮತ್ತು ಜವಾಬ್ದಾರಿಯುತ ಜೀವನಕ್ಕೆ ಸಿದ್ಧತೆ ಅನ್ನುವಂಥದ್ದು ಈ ಒಂದು ವಿಷಯದಲ್ಲಿ ಸಿಗ್ತಾ ಹೋಗುತ್ತೆ. ದೆನ್ ಫಂಡಮೆಂಟಲ್ ಏಮ್ಸ್ ಆಫ್ ಡೆವಲಪ್ಮೆಂಟ್. ಹಾಗಾದ್ರೆ ಯಾವ ಮೂಲಭೂತ ಗುರಿಯು ಈ ಒಂದು ವಿಷಯದಿಂದ ಸಾಧಿಸಲ್ಪಡಬೇಕಾಗತ್ತೆ? ಫಸ್ಟ್ ಒನ್, ಫಿಸಿಕಲ್ ಡೆವಲಪ್ಮೆಂಟ್. ದೈಹಿಕ ವಿಕಾಸ ಅನ್ನೋದು ಬಹಳ ಇಂಪಾರ್ಟೆಂಟ್. ದೈಹಿಕ ವಿಕಾಸ ಅಂತ ಅಂದಲ್ಲ, ಅಲ್ಲಿ ಬಲ ಇರುತ್ತೆ, ತಾಳ್ಮೆ ಇರುತ್ತೆ, ಫ್ಲೆಕ್ಸಿಬಿಲಿಟಿ, ಲವಚಿಕತೆ ಇರುತ್ತೆ, ವೇಗ ಇರುತ್ತೆ, ಸಮನ್ವಯ ಇರುತ್ತೆ, ಸರಿಯಾದ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ ಮತ್ತು ಆರೋಗ್ಯವನ್ನ ಒಳಗೊಂಡಿರುತ್ತೆ. ಫಿಸಿಕಲ್ ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ strength, endurance, flexibility, speed, coordination, posture and health. This all comes under physical development.
ನೆಕ್ಸ್ಟ್ ಮೆಂಟಲ್ ಡೆವಲಪ್ಮೆಂಟ್, ಮಾನಸಿಕ ವಿಕಾಸ ಅಂತ ಬಂದಾಗ ಓಕೆ, ಇಟ್ ಇನ್ಕ್ಲೂಡ್ಸ್ ಥಿಂಕಿಂಗ್, ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್, ಟ್ಯಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಮಾನಸಿಕ ವಿಕಾಸವು ಏನು ಚಿಂತನೆ, ಯೋಜನೆಯನ್ನ, ನಿರ್ಣಯ ಸಾಮರ್ಥ್ಯವನ್ನ, ನಿರ್ಣಯ ತೆಗೆದುಕೊಳ್ಳುವಂತ ಸಾಮರ್ಥ್ಯವನ್ನ ಮತ್ತು ತಾಂತ್ರಿಕ ಅಥವಾ ತಾತ್ವಿಕ ಜ್ಞಾನವನ್ನ ಏನ್ ಮಾಡಿರುತ್ತೆ, ಅದು ಒಳಗೊಂಡಿರುತ್ತೆ. ಹೌದಲ್ವಾ? ದೆನ್ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್, ಚಲನಾ ಕೌಶಲ್ಯ ವಿಕಾಸದ ಬಗ್ಗೆ ನೋಡೋಣ. ಫಂಡಮೆಂಟಲ್ ಸ್ಕಿಲ್ಸ್ ಅಂಡ್ ಸ್ಪೆಸಿಫಿಕ್ ಸ್ಪೋರ್ಟ್ಸ್ ಸ್ಕಿಲ್ಸ್ ಅಂದ್ರೆ ಈ ಚಲನಾ ಕೌಶಲ್ಯ ವಿಕಾಸದಲ್ಲಿ ಓಡು, ಜಿಗಿತ, ಎಸೆತ ಮೊದಲಾದ ಮೂಲಭೂತ ಕೌಶಲ್ಯಗಳು ಮತ್ತು ಕ್ರೀಡೆ ವಿಶೇಷ ಕೌಶಲ್ಯಗಳು ಅನ್ನ ಇದು ಒಳಗೊಂಡಿರುತ್ತೆ. ಯಾವುದು? ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ವಿಕಾಸವೂ ಸಹ ಇದರ ಒಂದು ಭಾಗವಾಗಿದೆ. ಸಹಕಾರ, ನ್ಯಾಯಕತ್ವ, ಹೊಂದಿಕೆ, ಪರರಿಗೆ ಗೌರವ, ತಂಡಾತ್ಮಕತೆ, ಓಕೆ, ಕೋಆಪರೇಷನ್, ಲೀಡರ್ಶಿಪ್, ಅಡ್ಜಸ್ಟ್ಮೆಂಟ್, ರೆಸ್ಪೆಕ್ಟ್ ಫಾರ್ ಅದರ್ಸ್, ಟೀಮ್ ಸ್ಪಿರಿಟ್, ಆಲ್ ದೀಸ್ ಕಮ್ಸ್ ಅಂಡರ್ ಸೋಷಿಯಲ್ ಡೆವಲಪ್ಮೆಂಟ್. ಸಾಮಾಜಿಕ ವಿಕಾಸದ ಅಡಿಯಲ್ಲಿ ಈ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ದಿ ಇಂಟ್ರಿನ್ಸಿಕ್ ಏಮ್ಸ್ ಆಫ್ ಡೆವಲಪ್ಮೆಂಟ್. ಹಾಗಾದ್ರೆ ಈ ಬೆಳವಣಿಗೆಗಳು ಕೆಲವೊಂದು ಪ್ರಮುಖ ಗುರಿಗಳ ಅಚೀವ್ ಮಾಡೋದಕ್ಕೆ, ಅದನ್ನ ಸಾಧಿಸಬೇಕಾದ್ರೆ ಯಾವೆಲ್ಲ ಗುರಿಗಳು, ಈ ವಿಕಾಸಕ್ಕೆ ಸಂಬಂಧಪಟ್ಟಂತ ಅತಿ ಪ್ರಮುಖ ಗುರಿಗಳು ಯಾವುದು ಅನ್ನೋದಾದ್ರೆ ಎಮೋಷನಲ್ ಡೆವಲಪ್ಮೆಂಟ್, ಇಂಟ್ರಿನ್ಸಿಕ್ ಏಮ್ಸ್ ಆಫ್ ಡೆವಲಪ್ಮೆಂಟ್. ಇದು ಅದ್ರಲ್ಲಿ ಯಾವ್ದಾದ್ರು ಬರುತ್ತೆ? ಎಮೋಷನಲ್ ಡೆವಲಪ್ಮೆಂಟ್, ಭಾವನಾತ್ಮಕ ವಿಕಾಸ ಅನ್ನೋದು ಇಂಪಾರ್ಟೆಂಟು. ಯಾಕಂದ್ರೆ ಭಾವನಾತ್ಮಕವಾಗಿ ಯಾರು ವಿಕಾಸಗೊಂಡಿರ್ತಾರೋ, ದೋಸ್ ಹೂ ಎಮೋಷನಲಿ ಸ್ಟ್ರಾಂಗ್, ಎಮೋಷನಲಿ ಡೆವಲಪ್ಡ್, ವೆಲ್ ಡೆವಲಪ್ಡ್, ಓಕೆ, ದೇ ಅಚೀವ್ಸ್ ಎ ಲಾಟ್. ಸಾಧ್ಯವಾದಷ್ಟು ಅವರು ಹೆಚ್ಚಿನದನ್ನ ಅವರ ಜೀವನದಲ್ಲಿ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಕೆಲವೊಂದು ಕಠಿಣ ಸನ್ನಿವೇಶಗಳನ್ನ ಎದುರಿಸೋದಕ್ಕೆ ಅವರಿಗೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಇಲ್ಲಿ ಎಮೋಷನಲ್ ಡೆವಲಪ್ಮೆಂಟ್ ಅಲ್ಲಿ ಸೆಲ್ಫ್ ಕಂಟ್ರೋಲ್, ಕಾನ್ಫಿಡೆನ್ಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಕರೇಜ್ ಅಂಡ್ ಸ್ಪೋರ್ಟ್ಸ್ಮನ್ಶಿಪ್. ಭಾವನಾತ್ಮಕ ವಿಕಾಸವು ಆತ್ಮ ಸಂಯಮ, ಆತ್ಮವಿಶ್ವಾಸ, ಒತ್ತಡ ನಿರ್ವಹಣೆ, ಧೈರ್ಯ ಮತ್ತು ಕ್ರೀಡಾ ಸ್ಫೂರ್ತಿಯನ್ನ ಇದು ಒಳಗೊಂಡಿರುತ್ತೆ. ಸೆಕೆಂಡ್, ಮೋಟಾರ್ ಅಂಡ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ನೈತಿಕ ಮತ್ತು ಚಾರಿತ್ರಿಕ ವಿಕಾಸ ಅಂತ ನಾವು ತಗೊಳ್ತೀವಿ. ಇಲ್ಲಿ ನೈತಿಕ ಮತ್ತು ಚಾರಿತ್ರಿಕ ವಿಕಾಸ ಅಂತ ಬಂದಾಗ ಪ್ರಾಮಾಣಿಕತೆ ಗೊತ್ತಿರಬೇಕು, ಓಕೆ, ಪ್ರಾಮಾಣಿಕತೆ ಇರಬೇಕು, ನ್ಯಾಯ, ನಿಯಮ ಪಾಲನೆ ಮತ್ತು ಹೊಣೆಗಾರಿಕೆಯನ್ನ ಇದು ಒಳಗೊಂಡಿರ್ಬೇಕಾಗತ್ತೆ. ಆನೆಸ್ಟಿ, ಫೇರ್ನೆಸ್, ರೆಸ್ಪೆಕ್ಟ್ ಫಾರ್ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಆಲ್ ದೀಸ್ ರಿಲೇಟೆಡ್ ಟು moral and character development. Next, health education and fitment, ಆರೋಗ್ಯ ಶಿಕ್ಷಣ ಮತ್ತು ಜೀವನ ಶೈಲಿ ಅಭ್ಯಾಸಗಳು ಬಹಳ ಇಂಪಾರ್ಟೆಂಟ್. ಫಿಸಿಕಲ್ ಎಜುಕೇಶನ್ ಅಂತ ಅಂದಾಗ ಅಲ್ಲಿ ಆಟೋಮೆಟಿಕ್ ಆಗಿ ನಾವು ಹೆಲ್ತ್ ಎಜುಕೇಶನ್ ಅದು ಆಟೋಮೆಟಿಕ್ ಆಗಿ ರಿಲೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ದೈಹಿಕ ಶಿಕ್ಷಣ ಮತ್ತು ಆರೋಗ್ಯದ ಶಿಕ್ಷಣ ನಡುವೆ ಮೊದಲಿನಿಂದಲೂ ಒಂದು ಸಹ ಸಂಬಂಧ ಅನ್ನೋದು ಇದ್ದೇ ಇದೆ. ಹೌದಲ್ವಾ? ಆರೋಗ್ಯ ಶಿಕ್ಷಣ ಮತ್ತು ಜೀವನ ಶೈಲಿ ಅಭ್ಯಾಸಗಳು, ನಾಲೆಡ್ಜ್ ಅಂಡ್ ಹ್ಯಾಬಿಟ್ಸ್ ಆಫ್ ಹೈಜೀನ್, ನ್ಯೂಟ್ರಿಷನ್, ಎಕ್ಸರ್ಸೈಸ್, ಅಂದ್ರೆ ಸ್ವಚ್ಛತೆ, ಆಹಾರ, ವ್ಯಾಯಾಮದ ಬಗ್ಗೆ ಜ್ಞಾನ ಮತ್ತು ಅದರ ಅಭ್ಯಾಸವನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್, ರೀಕ್ರಿಯೇಷನ್ ಅಂಡ್ ಎಂಜಾಯ್ಮೆಂಟ್, ಯೂಸ್ ಆಫ್ ಲೀಜರ್ ಟೈಮ್ ಇನ್ ಎ ಹೆಲ್ದಿ ವೇ, ಸಾಧ್ಯವಾದಷ್ಟು ವಿಶ್ರಾಂತದ ಸಮಯವನ್ನ ಆರೋಗ್ಯಕರ ರೀತಿಯಲ್ಲಿ ಬಳಕೆ ಮಾಡುವ ಚಟುವಟಿಕೆಗಳ ಅಭ್ಯಾಸವನ್ನ ರೀಕ್ರಿಯೇಷನ್ ಮತ್ತೆ ಎಂಜಾಯ್ಮೆಂಟ್, ಮನರಂಜನೆ ಮತ್ತು ಆನಂದ ಎಂಬ ಅಥವಾ ಸಂತೋಷ ಎಂಬ ಭಾಗದ ಅಡಿಯಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ದೆನ್ ಟು ಕಾಂಪಿಟಿಂಗ್ ಫಿಲಾಸಫೀಸ್ ಶೇಪ್ ಅವರ್ ಅಪ್ರೋಚ್, ಅಂದ್ರೆ ದೈಹಿಕ ಶಿಕ್ಷಣ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳಲು ಅದರ ಹಿಂದಿರುವ ಎರಡು ಮೂಲಭೂತ ತಾತ್ವಿಕ ದೃಷ್ಟಿಕೋನಗಳನ್ನ ಪರಿಶೀಲಿಸಲೇಬೇಕು. ಒಂದನೇದು ಎಜುಕೇಶನ್ ಆಫ್ ದಿ ಫಿಸಿಕಲ್, ಅದು ದೈಹಿಕ ಶಿಕ್ಷಣ. ಎಜುಕೇಶನ್ ಥ್ರೂ ದಿ ಫಿಸಿಕಲ್, ದೇಹದ ಮೂಲಕ, ಇದು ದೈಹಿಕ ಶಿಕ್ಷಣ. ಎಜುಕೇಶನ್ ಆಫ್ ದಿ ಫಿಸಿಕಲ್ ಅಂತಂದ್ರೆ ದೇಹದ ಶಿಕ್ಷಣ ಅಥವಾ ದೈಹಿಕ ಶಿಕ್ಷಣ ಅಂತ ಕರ್ಕೊಳ್ತೇವೆ. ಇಲ್ಲಿ ಎರಡನೇದು ಎಜುಕೇಶನ್ ಥ್ರೂ ಎ ಫಿಸಿಕಲ್, ದೇಹದ ಮೂಲಕ ಶಿಕ್ಷಣ ಕೊಡುವಂಥದ್ದು. ಹೌದಲ್ವಾ? ರೈಟ್. ನೆಕ್ಸ್ಟ್, ಫಿಲಾಸಫಿ, ಎಜುಕೇಶನ್ ಆಫ್ ದಿ ಫಿಸಿಕಲ್, ದೈಹಿಕ ಶಿಕ್ಷಣ ಅಂತ ಏನ್ ಬಂದಿದೆ, ಎಜುಕೇಶನ್ ಆಫ್ ದಿ ಫಿಸಿಕಲ್, ದೈಹಿಕ ಶಿಕ್ಷಣ.
ಇದನ್ನ ಈಗ ಆರಂಭದಿಂದ ನೋಡ್ತಾ ಹೋಗೋಣ. Concept: this approaches emphasizes the body itself. It emphasizes the body itself, its structure, strength and efficiency. This approach emphasizes the body itself, its structure, strength and efficiency. ಅಂದ್ರೆ ಇಲ್ಲಿ ಒತ್ತಡ ದೇಹದ ಮೇಲಷ್ಟೇ ಆಗಿರುತ್ತೆ, ಅದರ ರಚನೆ, ಬಲ, ಕಾರ್ಯಕ್ಷಮತೆ. ಒತ್ತಡದ ದೇಹದ ಮೇಲಷ್ಟೇ ಅದರ ರಚನೆ, ಬಲ ಮತ್ತು ಕಾರ್ಯಕ್ಷಮತೆಯ ಮೇಲೆ ಉಂಟಾಗುತ್ತೆ. ದೈಹಿಕ ಶಿಕ್ಷಣವನ್ನು ದೇಹದ ತರಬೇತಿಯಾಗಿ ನೋಡುತ್ತದೆ, ಯಂತ್ರವನ್ನು ಅಥವಾ ಸೈನಿಕರನ್ನು ತರಬೇತಿಯಾಗುತ್ತೆ. Here, physical education and training the body, such as training a machine or a soldier. Okay, training a machine or a soldier. ಯಂತ್ರವನ್ನ ಅಥವಾ ಸೈನಿಕರನ್ನ ಅವರಿಗೆ ತರಬೇತಿಯಾದಂತೆ. ಓಕೆನಾ? Then this was typical of early military and drill-based programs. was physical of early military and drill-based programs. ಇಲ್ಲಿ ಪೂರ್ವ ಸಿದ್ಧತೆಯ ಡ್ರಿಲ್ ಅಥವಾ ಸೈನಿಕರು ಏನು ಕವಾಯತನ್ನ ಮಾಡ್ತಾರೆ, ಓಕೆ, ಅದಾಗಿರ್ಬೋದು. ಮತ್ತೆ ಸಾಮಾನ್ಯವಾಗಿ ಯೋಗಪಟುಗಳು ಮಾಡುವಂತ ಡ್ರಿಲ್ ಆಗಿರ್ಬೋದು. ಮತ್ತೆ ಸೈನಿಕ ಕಚೇರಿ ವ್ಯಾಯಾಮ ಯೋಜನೆಗಳಲ್ಲಿ ಇದರ ಅನ್ವಯ. ದಿಸ್ ವಾಸ್ ಟಿಪಿಕಲಿ ಅರ್ಲಿ ಮಿಲಿಟರಿ ಅಂಡ್ ಡ್ರಿಲ್ ಬೇಸ್ಡ್ ಪ್ರೋಗ್ರಾಮ್ಸ್. ಅಂದ್ರೆ ಅಲ್ಲಿನ ವಸ್ತುಸ್ಥಿತಿಗೆ ಅಡ್ಜಸ್ಟ್ ಆಗ್ಬೇಕು, ಜೊತೆಗೆ ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೋಬೇಕು ಅನ್ನೋದೇ ಆದ್ರೆ ಇಲ್ಲೇನಾಗಿರುತ್ತೆ, ಟಿಪಿಕಲಿ ಆಫ್ ಅರ್ಲಿ ಮಿಲಿಟರಿ ಅಂಡ್ ಡ್ರಿಲ್ ಬೇಸ್ಡ್ ಪ್ರೋಗ್ರಾಮ್ಸ್ ಇರುತ್ತೆ. ಅಂದ್ರೆ ಸೈನಿಕ ಕಚೇರಿ ವ್ಯಾಯಾಮ ನಿಯೋಜನೆಗಳಲ್ಲಿ ಇವೆಲ್ಲವೂ ಸಹ ಬರ್ತಾ ಹೋಗುತ್ತೆ ಸ್ನೇಹಿತರೆ. ದೆನ್ ದಿ ಬಾಡಿ ಈಸ್ ದಿ ಎಂಡ್ ಗೋಲ್. ಇಲ್ಲಿ ದೇಹವೇ ಒಂದು ಪ್ರಮುಖವಾದಂತ ಗುರಿ. ದಿ ಬಾಡಿ ಈಸ್ ದಿ ಎಂಡ್ ಗ್ರೋ. ಓಕೆನಾ? ರೈಟ್. ಇಲ್ಲಿ ನಾವು ಯಾವೆಲ್ಲ ಅಂಶಗಳ ಬಗ್ಗೆ ನಾವು ಫೋಕಸ್ ಮಾಡಬೇಕು? ದಿ ಫೋಕಸ್ ಆಫ್ ಎಜುಕೇಶನ್ ಆಫ್ ದಿ ಫಿಸಿಕಲ್. ಪ್ಲೀಸ್ ನೋಟ್, ಇದನ್ನ ಬರ್ಕೊಳ್ಳಿ. ಮೊದಲನೇದು ಮಸ್ಕ್ಯುಲರ್ ಸ್ಟ್ರೆಂತ್, ಸ್ನಾಯು ಬಲ ಅಂತ ಕರ್ಕೊಳ್ತೀವಿ. ಮಸ್ಕ್ಯುಲರ್ ಸ್ಟ್ರೆಂತ್ ನಾವು ಅದನ್ನ ಸ್ನಾಯು ಬಲ ಅಂತ ಕರಿತೀವಿ. ಎಂಡ್ಯೂರೆನ್ಸ್ ಅಂದ್ರೆ ತಾಳ್ಮೆ. ಸ್ಕಿಲ್ ಪರ್ಫಾರ್ಮೆನ್ಸ್ ಕೌಶಲ್ಯ ಪ್ರದರ್ಶನ. ಪೋಸ್ಟರ್ ಕರೆಕ್ಷನ್ ದೇಹದ ನಿಲುವಿನ ತಿದ್ದುಪಡಿ. ಪ್ರಿವೆನ್ಷನ್ ಆಫ್ ಡಿಸೀಸಸ್ ರೋಗ ನಿರೋಧಕ ಶಕ್ತಿ. ದಿ ಫೋಕಸ್ ಆಫ್ ಎಜುಕೇಶನ್ ಆಫ್ ದಿ ಫಿಸಿಕಲ್ ಅಂದ್ರೆ ನಾವು ಯಾವುದಕ್ಕೆ ಅತಿ ಪ್ರಮುಖ ಗಮನವನ್ನ ಕೊಡಬೇಕು ಅನ್ನೋದೇ ಆದ್ರೆ, ಒಂದನೇದು ಸ್ನಾಯು ಬಲ, ಎರಡನೇದು ತಾಳ್ಮೆ, ಮೂರನೇದು ಕೌಶಲ್ಯ ಪ್ರದರ್ಶನ, ನಾಲ್ಕು ದೇಹದ ನಿಲುವಿನ ತಿದ್ದುಪಡಿ, ಐದನೇದು ರೋಗ ನಿರೋಧಕ ಶಕ್ತಿ. ರೈಟ್. ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಂತಹ ಅಂಶಗಳು. ಎಸ್, ಮೇನ್ ಟೇಕ್ ವೇ. ಅದರ್ ಆಸ್ಪೆಕ್ಟ್ಸ್ ಲೈಕ್ ಸೋಷಿಯಲ್ ಅಂಡ್ ಎಮೋಷನಲ್ ಡೆವಲಪ್ಮೆಂಟ್ ಆರ್ ಕನ್ಸಿಡರ್ ಸೆಕೆಂಡರಿ. ಓಕೆ, ಇಲ್ಲಿ ಸಾಮಾಜಿಕ ಭಾವನಾತ್ಮಕ ಅಂಶಗಳು ನಂತರ ಪರಿಗಣಿಸಲಾಗುತ್ತೆ. ಓಕೆ, ಇಲ್ಲಿ 5 ಪ್ರಮುಖ ಅಂಶಗಳ ನಂತರ ಇಲ್ಲಿ ಸಾಮಾಜಿಕ ಭಾವನಾತ್ಮಕ ಅಂಶಗಳು ಬರುತ್ತೆ. ಮೊದಲನೇದು ಸ್ನಾಯುಬಲ, ಎರಡನೇದು ತಾಳ್ಮೆ, 3 ಕೌಶಲ್ಯ ಪ್ರದರ್ಶನ, 4 ಸ್ನೇಹಿತರೆ ರೋಗ ನಿರೋಧಕ ಶಕ್ತಿ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ತತ್ವಶಾಸ್ತ್ರ 2, ಎಜುಕೇಶನ್ ಥ್ರೂ ದಿ ಫಿಸಿಕಲ್. ದೇಹದ ಮೂಲಕ ಶಿಕ್ಷಣ ಯಾವ ರೀತಿ ಆಗುತ್ತೆ, ಶಿಕ್ಷಣದ ಪರಿಚಯ ಯಾವ ರೀತಿ ಆಗುತ್ತೆ. ದಿಸ್ ಅಪ್ರೋಚ್ ಯೂಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಸ್ ಎ ಮೀಡಿಯಂ ಆರ್ ಟೂಲ್ ಟು ಎಡ್ಯುಕೇಟ್ ದಿ ಹೋಲ್ ಪರ್ಸನ್. ಅಂದ್ರೆ ದೈಹಿಕ ಚಟುವಟಿಕೆಗಳನ್ನು ಶಿಕ್ಷಣದ ಸಾಧನ ಅಥವಾ ಮಾಧ್ಯಮವಾಗಿ ಏನಾಗುತ್ತೆ ಸ್ನೇಹಿತರೆ ಬಳಸಲಾಗುತ್ತೆ. ಒತ್ತಡ ಸಮಗ್ರ ವ್ಯಕ್ತಿತ್ವ ವಿಕಾಸದ ಮೇಲೆ. ಒತ್ತಡ ಅನ್ನುವಂಥದ್ದು ಆ ಒಂದು ಮಗುವಿನ ಅಥವಾ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ವಿಕಾಸದ ಮೇಲೆ, ಅಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಹಾಗೂ ನೈತಿಕ ಈ ಎಲ್ಲಾ ಅಂಶಗಳ ಮೇಲೆ ಏನ್ ಮಾಡುತ್ತದೋ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಎಸ್. Then what is the core principle?
The body is the main channel through which education happens, not the final end. ಮತ್ತೊಮ್ಮೆ, the body is the main channel. The body is the main channel through which education happens. It is not the final end. ಅಂದ್ರೆ ಮೂಲ ತತ್ವ ಅನ್ನುವಂಥದ್ದು ದೇಹದ ಗುರಿ ಅಲ್ಲದೆ ಇದ್ರೂ ದೇಹ ಶಿಕ್ಷಣದ ಅತಿ ಪ್ರಮುಖ ಮಾರ್ಗವಾಗಿರುತ್ತೆ. Okay, the body is the main channel through which education happens, not the final field. Okay, ಮೂಲ ತತ್ವ ದೇಹವೇ ಗುರಿಯಲ್ಲ, ದೈಹಿಕ ಶಿಕ್ಷಣವನ್ನ ಚೆನ್ನಾಗಿ ತಿಳ್ಕೊಳ್ಳುವಂಥದ್ದೇ ಇಲ್ಲಿ ಅತಿ ಪ್ರಮುಖವಾದಂತಹ ಅಂಶ. ಹಾಗಾದ್ರೆ how education through the physical works. How education through the physical works. ಹಾಗಾದ್ರೆ ದೈಹಿಕ ಚಟುವಟಿಕೆಗಳ ನಡುವಲ್ಲಿ how education through the physical works, ಈ ಒಂದು ದೈಹಿಕ ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನ ಯಾವ ರೀತಿ ಪಡೆಯುವುದು ಅನ್ನೋದನ್ನ ನೋಡೋಣ. It recognizes that games and supports provide. ಇದೇನ್ ಮಾಡುತ್ತೆ, ಪ್ರಮುಖ ಆಟಗಳನ್ನ ರೆಕಗ್ನೈಸ್ ಮಾಡಿ ಪ್ರಮುಖ ಆಟೋಟಗಳನ್ನ ಇದು ಗುರುತಿಸುವಂತ ಕೆಲಸವನ್ನ ಮಾಡುತ್ತೆ. ರಿಯಲ್ ಲೈಫ್ ಸಿಚುಯೇಷನ್ ಆಫ್ ಕೋಆಪರೇಷನ್ ಅಂಡ್ ಕಾಂಪಿಟೇಷನ್, ಅಂದ್ರೆ ದೈನಂದಿನ ಜೀವನದಲ್ಲಿ ವಿದ್ಯಾರ್ಥಿಗಳ ನಡುವೆ ಅಥವಾ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ನಡುವೆ ಅತಿ ಪ್ರಮುಖವಾದದ್ದು ನೈಜ ಜೀವನದ ಸಹಕಾರ, ಸ್ಪರ್ಧಾ ಪರಿಸ್ಥಿತಿಗಳ ಅನುಭವ. ನೆಕ್ಸ್ಟ್, ಆಪರ್ಚುನಿಟೀಸ್ ಟು ಡೆವಲಪ್ ಕ್ಯಾರೆಕ್ಟರ್ ಅಂಡ್ ವ್ಯಾಲ್ಯೂಸ್, ಮೌಲ್ಯ ಮತ್ತು ಚರಿತ್ರೆಯ ವಿಕಾಸ. ಆಪರ್ಚುನಿಟಿ ಟು ಡೆವಲಪ್ ಕ್ಯಾರೆಕ್ಟರ್ ಅಂಡ್ ವ್ಯಾಲ್ಯೂಸ್, ಮೌಲ್ಯ ಮತ್ತು ಚರಿತ್ರೆಯ ವಿಕಾಸ. ಫೈನಲಿ, ಪ್ರಾಬ್ಲಮ್ಸ್ ದಟ್ ರಿಕ್ವೈರ್ ಥಿಂಕಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್, ಚಿಂತನೆ, ನಿರ್ಣಯ ಸಾಮರ್ಥ್ಯವನ್ನ ವಿಕಾಸದ ಉತ್ತಮ ಸಾಧ್ಯತೆಯನ್ನ ಅದು ಒಳಗೊಂಡಿರುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಈ ಒಂದು ದೈಹಿಕ ಶಿಕ್ಷಣದ ಅರ್ಥ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಮುಖ ಭಾಗ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಎ ಕಂಪ್ಯಾರಿಸನ್ ಆಫ್ ಟೂ ಫಿಲಾಸಫೀಸ್. ಓಕೆ, ಎರಡು ತತ್ವಶಾಸ್ತ್ರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳೇನಿದೆ ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳುವಂಥದ್ದು. ನಂತರ ದಿ ಮಾಡರ್ನ್ ಕಾನ್ಸಿಯಸ್ನೆಸ್, ಎ ಹೋಲಿಸ್ಟಿಕ್ ವಿಷನ್ ಏನಿದೆ ಅವುಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಕ್ಲಾಸ್ ಅರ್ಥ ಆಯ್ತಾ? ಎಸ್, ಕ್ಲಾಸ್ ಅರ್ಥ ಆಗಿದ್ರೆ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನೀವು ಲೈಕ್ಸ್ ಮತ್ತೆ ಕಮೆಂಟ್ಸ್ ಗಳ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ಟ್ರಾನ್ಸ್ಲೇಟಿಂಗ್ ಫಿಲಾಸಫಿ ಇಂಟು ಪ್ರಾಕ್ಟೀಸ್, ದಟ್ ಈಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆಫ್ ಸ್ಕೂಲ್ಸ್. ನೆಕ್ಸ್ಟ್, ಕೋರ್ ಆಬ್ಜೆಕ್ಟಿವ್ಸ್, ದ ಸ್ಕಿಲ್ಸ್, ಫಿಟ್ನೆಸ್ ಅಂಡ್ ನಾಲೆಡ್ಜ್. ಸ್ಕಿಲ್ಸ್ ಗೊತ್ತಿರಬೇಕು, ಬಹಳ ಫಿಟ್ ಆಗಿರ್ಬೇಕು, ಮತ್ತೆ ನಾಲೆಡ್ಜಬಲ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದಷ್ಟು ವ್ಯಾಲ್ಯೂಸ್ ಇದೆ, ಆಬ್ಜೆಕ್ಟಿವ್ಸ್. ಫಸ್ಟ್ ಒನ್ ವ್ಯಾಲ್ಯೂಸ್, ಮೌಲ್ಯಗಳು. ಪಾರ್ಟಿಸಿಪೇಷನ್, ಓಕೆ, ಅಲ್ಲಿ ಆ ಒಂದು ಆಟಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ. ಇನ್ಕ್ಲೂಷನ್, ಓಕೆ, ಫೈನಲ್ ಆಗಿ ಏನು ರಿಸಲ್ಟ್ ಬಂದಿದೆ ಓಕೆ ಅನ್ನುವಂಥದ್ದು. ನೋಡಿ ಇಲ್ಲಿ ಫಸ್ಟ್ ಒನ್, ಈ ಮೂರರ ನಡುವಿನ ವ್ಯತ್ಯಾಸವನ್ನ ನೋಡೋದಾದ್ರೆ, ಫಸ್ಟ್ ಒನ್ ಈಸ್ ವ್ಯಾಲ್ಯೂಸ್, ಮೌಲ್ಯಗಳು. ಎರಡನೇದು ಈ ಮೌಲ್ಯಗಳಿಗೆ ಸಂಬಂಧಪಟ್ಟಂತ ಅಂಶ ಏನಿದೆ ಸ್ನೇಹಿತರೆ, ನೋಡಿ ಮೌಲ್ಯಗಳು ಅಂತ ಬಂದಾಗ ಸ್ಪರ್ಧೆಗೆ ಮಾತ್ರ ಸೀಮಿತವಾಗದೆ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಆನಂದವನ್ನ ಸೂಚಿಸುವುದು. ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಏನಿಲ್ಲ. ಇವತ್ತು 10 ಜನ ಇದ್ದಾರೆ, 10 ಜನ ಕ್ಲಾಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನೋದೇ ಆದ್ರೆ 10 ಮೆಂಬರ್ಸ್ ಕ್ಲಾಸ್ ಆಟ ಆಡೋ ಗ್ರೌಂಡ್ ಅಲ್ಲಿ ಇದ್ದಾರೆ ಅನ್ನೋದೇ ಆದ್ರೆ ಅದರಲ್ಲಿ 2 ಮೆಂಬರ್ಸ್ ಇರ್ತಾರೆ, ರಿಮೈನಿಂಗ್ 8 ಮೆಂಬರ್ಸ್ ಓಕೆ ಅವರು ಸ್ಪರ್ಧಿಸ್ತಾ ಇಲ್ಲ, ಆದ್ರೆ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತೆ ಆನಂದವನ್ನ ಉತ್ತೇಜಿಸ್ತಾ ಇದ್ದಾರೆ. ಅಲ್ಲಿ ಆಡ್ತಾ ಇರ್ತಕ್ಕಂತ ಇಬ್ರು ಅವರ ಸ್ನೇಹಿತರನ್ನ ಉತ್ತೇಜಿಸುವಂತದ್ದು, ಓಕೆ, ಅಲ್ಲಿ ನಡೀತಾ ಇರುವಂತ ಆಟವನ್ನ ಎಂಜಾಯ್ ಮಾಡುವಂತದ್ದು ಇದು ಒಳಗೊಂಡಿರುತ್ತೆ. ಎರಡನೇದು ಪಾರ್ಟಿಸಿಪೇಷನ್, ಅಂದ್ರೆ
ಭಾಗವಹಿಸುವಿಕೆ. ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಅಂಡ್ ಇನ್ಕ್ಲೂಷನ್ ಆಫ್ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್. ಅಂದ್ರೆ ಲಿಂಗ ಸಮಾನತೆ ಮತ್ತು ವಿಶೇಷ ಅಗತ್ಯಗಳಿರುವ ಅಥವಾ ಅಂಗವಿಕಲ ಮಕ್ಕಳ ಸಮಾವೇಶ. ನೆಕ್ಸ್ಟ್, ಇನಿಷಿಯಲ್ ವ್ಯಾಲ್ಯೂಸ್, ದಟ್ ಈಸ್ ಫೇರ್ ಪ್ಲೇ, ರೆಸ್ಪೆಕ್ಟ್, ಕೋಆಪರೇಷನ್, ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಫೇರ್ ಪ್ಲೇ, ಫೇರ್ ಆಗಿ ಆಡು ಅಂತ ಹೇಳ್ತೀವಿ. ಓಕೆ, ಫೇರ್ ಆಗಿ ಆಡು ಅಂತಂದಾಗ ಸುಳ್ಳು ಹೇಳ್ತೀರಾ. ಓಕೆ, ಸರಿಯಾಗಿ ಆಡುವುದು, ಸರಿಯಾಗಿ ಸುಳ್ಳು ಹೇಳ್ದಿರಾ. ಗೌರವ, ಪರಸ್ಪರ ಗೌರವ, ಹೊಣೆಗಾರಿಕೆ, ಸಹಕಾರ ಮುಂತಾದ ಸೌಲಭ್ಯಗಳನ್ನ ಈ ಅಂಶ ಒಳಗೊಂಡಿರುತ್ತೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್, ದಿ ಅಲ್ಟಿಮೇಟ್ ಗೋಲ್, ಫೋಸ್ಟರಿಂಗ್ ಎ ಲೈಫ್ ಲಾಂಗ್ ಕಮಿಟ್ಮೆಂಟ್ ಟು ಹೆಲ್ತ್. ನೋಡಿ, ಅದನ್ನ ನಾವು ಸಿಂಗಲ್ ಆಗಿ ಹೇಳೋದಾದ್ರೆ, ಕ್ರಿಯೇಟ್ ಲೈಫ್ ಲಾಂಗ್ ಇಂಟ್ರೆಸ್ಟ್ ಇನ್ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಸ್ಪೋರ್ಟ್ಸ್. ಜೀವನ ಪೂರ್ತಿ ವ್ಯಾಯಾಮ ಮತ್ತು ಕ್ರೀಡೆಗಳ ಮೇಲೆ ನಾವು ಆಸಕ್ತಿಯನ್ನ ಅವಶ್ಯಕವಾಗಿ ಹೊಂದಿರಲೇಬೇಕು. ಓಕೆನಾ, ರೈಟ್. ಇಷ್ಟ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭಾರತದಲ್ಲಿ ದೈಹಿಕ ಶಿಕ್ಷಣದ ಐತಿಹಾಸಿಕ ವಿಕಾಸದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತೇನೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದಗಳು. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದ್ರೂ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು, ಆಲ್ರೆಡಿ ನಿಮಗೆ ಫೋನ್ ನಂಬರು ಎಲ್ಲರಿಗೂ ಸಹ ಗೊತ್ತಿದೆ ಅಂತ ಭಾವಿಸ್ತೀನಿ. ನೋಡಿ, 6361153623 ಅಥವಾ 8217670405 ಈ ಎರಡಲ್ಲಿ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡೋದು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.